ನಮಸ್ಕಾರ. ಇಂದು ನಾವು ಭಗವಾನ್ ಶ್ರೀಕೃಷ್ಣನ ಬಾಳಿಗೆ ಬೆಳಕಾಗುವ, ಜೀವನಕ್ಕೆ ದಾರಿ ತೋರಿಸುವ ಸ್ಫೂರ್ತಿದಾಯಕ ನುಡಿಗಳನ್ನು ಕೇಳಿ ಜೀವನದಲ್ಲಿ ಅವುಗಳನ್ನು ಅಳವಡಿಸಿಕೊಂಡು ಧನ್ಯರಾಗೋಣ ಬನ್ನಿ. ನಿನ್ನ ಕರ್ತವ್ಯವನ್ನು ಶ್ರದ್ಧೆಯಿಂದ ನೆರವೇರಿಸು, ಫಲದ ಚಿಂತೆಯನ್ನು ನನಗೆ ಬಿಡು. ಜೀವನದಲ್ಲಿ ನಾವು ಫಲಕ್ಕಾಗಿ ಕಳವಳ ಪಡುತ್ತೇವೆ, ಆದರೆ ಕೃಷ್ಣನು ಹೇಳುವುದು, ನಿನ್ನ ಪ್ರಯತ್ನ ಪ್ರಾಮಾಣಿಕವಾಗಿದ್ದರೆ ಫಲ ತಾನೇ ಸರಿಯಾದ ಸಮಯದಲ್ಲಿ ಸಿಗುತ್ತದೆ. ಭಯ ನಿನ್ನೊಳಗೆ ಹುಟ್ಟುತ್ತದೆ, ನಾನು ನಿನ್ನೊಳಗೆ ಇದ್ದೇನೆ, ನೀನು ಒಂಟಿಯಾಗಿಲ್ಲ. ನಿನ್ನ ಧೈರ್ಯ, ನಿನ್ನ ಆತ್ಮಸ್ಥೈರ್ಯ ಅದೆಲ್ಲದರಲ್ಲೂ ನಾನೇ ನೆಲೆಸಿದ್ದೇನೆ ಎಂದು ಕೃಷ್ಣನು ಭರವಸೆ ಕೊಡುತ್ತಾನೆ. ಪರಿಸ್ಥಿತಿ ನಿನ್ನನ್ನು ಬಂಧಿಸುವುದಿಲ್ಲ, ನಿನ್ನ ದೃಷ್ಟಿಕೋನವೇ ನಿನ್ನನ್ನು ಬಂಧಿಸುತ್ತದೆ. ಕಷ್ಟದಲ್ಲೂ ಅವಕಾಶವನ್ನು ಕಾಣುವ ದೃಷ್ಟಿ ಇದ್ದರೆ ಜೀವನವೇ ಪಾಠವಾಗುತ್ತದೆ. ಧರ್ಮದ ಮಾರ್ಗ ಸುಲಭವಾಗಿರದು, ಆದರೆ ಅದೇ ನಿನ್ನನ್ನು ಶಾಂತಿಯ ಕಡೆಗೆ ಕರೆದೊಯ್ಯುತ್ತದೆ. ತಪ್ಪಿನ ದಾರಿ ಕ್ಷಣಿಕ ಸುಖ ಕೊಡಬಹುದು, ಆದರೆ ಧರ್ಮ ಮಾತ್ರ ಶಾಶ್ವತ ನೆಮ್ಮದಿ ನೀಡುತ್ತದೆ. ನಿನ್ನ ಮೇಲೆ ನೀನು ನಂಬಿಕೆ ಕಳೆದುಕೊಳ್ಳಬೇಡ. ನಿನ್ನೊಳಗಿನ ಶಕ್ತಿಯನ್ನು ನಾನು ಅರಿತಿದ್ದೇನೆ. ನೀನು ನಿನ್ನನ್ನು ತಗ್ಗಿಸಿಕೊಂಡಾಗಲೂ ಕೃಷ್ಣನು ನಿನ್ನ ಶಕ್ತಿಯನ್ನು ನೋಡುತ್ತಾನೆ. ಸಮಯ ಕೆಟ್ಟದಾಗಿದ್ದರೆ ಸಹನೆ ಕಲಿಸುತ್ತದೆ, ಸಮಯ ಒಳ್ಳೆಯದಾಗಿದ್ದರೆ ವಿನಯ ಕಲಿಸುತ್ತದೆ. ಎರಡೂ ಪರಿಸ್ಥಿತಿಗಳು ಜೀವನದ ಗುರುಗಳೇ ಆಗಿವೆ. ನಿನ್ನ ಹೃದಯ ಶುದ್ಧವಾಗಿದ್ದರೆ ನಿನ್ನ ದಾರಿ ತಪ್ಪುವುದಿಲ್ಲ. ಉದ್ದೇಶ ಶುದ್ಧವಾದಾಗ ಭಗವಂತನೇ ದಾರಿ ತೋರಿಸುತ್ತಾನೆ. ಎಲ್ಲವೂ ನಿನ್ನ ನಿಯಂತ್ರಣದಲ್ಲಿ ಇಲ್ಲ, ಆದರೆ ನಿನ್ನ ಪ್ರತಿಕ್ರಿಯೆ ನಿನ್ನ ಕೈಯಲ್ಲಿದೆ. ಜೀವನದ ಗೆಲುವು ಸೋಲು ಪ್ರತಿಕ್ರಿಯೆಯಲ್ಲಿ ಅಡಗಿದೆ. ನೋವು ನಿನ್ನನ್ನು ಮುರಿಯಲು ಬಂದಿಲ್ಲ, ನಿನ್ನನ್ನು ಬಲಿಷ್ಠಗೊಳಿಸಲು ಬಂದಿದೆ. ಕಷ್ಟಗಳು ದೇವರ ಶಿಕ್ಷೆಯಲ್ಲ, ಅವನ ತಯಾರಿಕೆಯ ಭಾಗ. ನಿನ್ನ ಜೀವನದ ಯುದ್ಧವನ್ನು ತಪ್ಪಿಸಿಕೊಳ್ಳಬೇಡ, ಧರ್ಮಕ್ಕಾಗಿ ನಿಲ್ಲು. ಅರ್ಜುನನಂತೆ ನಿನ್ನ ಕರ್ತವ್ಯದಿಂದ ಹಿಂದೆ ಸರಿಯಬೇಡ. ಅಹಂಕಾರ ನಿನ್ನನ್ನು ಕುಗ್ಗಿಸುತ್ತದೆ, ಸಮರ್ಪಣೆ ನಿನ್ನನ್ನು ಎತ್ತರಕ್ಕೆ ಕರೆದೊಯ್ಯುತ್ತದೆ. ನಿನ್ನ ಕರ್ಮವೇ ನಿನ್ನ ಗುರುತು, ನಿನ್ನ ಮಾತು ಅಲ್ಲ. ನೀನು ಕೊಡುವ ಪ್ರೀತಿ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಎಲ್ಲರೂ ನಿನ್ನನ್ನು ಅರ್ಥ ಮಾಡಿಕೊಳ್ಳಬೇಕೆಂದಿಲ್ಲ, ನಾನು ಅರ್ಥ ಮಾಡಿಕೊಂಡಿದ್ದೇನೆ. ನಿನ್ನ ಮನಸ್ಸನ್ನು ನನ್ನಲ್ಲಿ ನೆಲೆಗೊಳಿಸು, ಚಿಂತೆ ಕರಗುತ್ತದೆ. ಬದಲಾವಣೆ ಅನಿವಾರ್ಯ, ಅದನ್ನು ಸ್ವೀಕರಿಸುವವನೇ ಶಾಂತ. ನಿನ್ನ ಶತ್ರುವನ್ನು ದ್ವೇಷಿಸಬೇಡ, ಪಾಠವಾಗಿ ನೋಡು. ನಿನ್ನ ಶಾಂತಿಯೇ ನಿನ್ನ ಅತಿ ದೊಡ್ಡ ವಿಜಯ. ನಿನ್ನ ಬದುಕಿನ ಪ್ರತಿಕ್ಷಣವೂ ಅರ್ಥಪೂರ್ಣ. ನೀನು ಬೀಳಬಹುದು, ಆದರೆ ಎದ್ದು ನಿಲ್ಲುವುದು ಧರ್ಮ. ನಿನ್ನ ಕಣ್ಣೀರನ್ನು ನಾನು ನೋಡುತ್ತೇನೆ, ನಿನ್ನ ನಿಟ್ಟುಸಿರು ನನಗೆ ಕೇಳುತ್ತದೆ. ಸತ್ಯ ಯಾವಾಗಲೂ ಗೆಲ್ಲುತ್ತದೆ, ಸಮಯ ತೆಗೆದುಕೊಳ್ಳಬಹುದು ಅಷ್ಟೇ. ನಿನ್ನ ಹೃದಯದಲ್ಲಿ ಭಕ್ತಿ ಇದ್ದರೆ ಭಯ ಇರಲಾರದು. ನಿನ್ನ ಕರ್ತವ್ಯ ಪೂರ್ಣವಾದಾಗ ಫಲ ತಾನೇ ನಿನ್ನ ಹಿಂದೆ ಬರುತ್ತದೆ. ನಿನ್ನ ಮನಸ್ಸೇ ಬಂಧನ, ನಿನ್ನ ಮನಸ್ಸೇ ಮುಕ್ತಿ. ಜೀವನದಲ್ಲಿ ಎಲ್ಲವನ್ನೂ ಹೊಂದಲು ಸಾಧ್ಯವಿಲ್ಲ, ಆದರೆ ಶಾಂತಿಯನ್ನು ಹೊಂದಬಹುದು. ನಿನ್ನ ನಂಬಿಕೆಯೇ ನಿನಗೆ ಶಕ್ತಿ. ನಿನ್ನ ಬದುಕು ನನಗೆ ಅರ್ಪಿಸಿದಾಗ ಭಾರ ಕಡಿಮೆಯಾಗುತ್ತದೆ. ನಿನ್ನ ನೋವುಗಳಿಗೂ ಒಂದು ಅಂತ್ಯ ಇದೆ. ನಿನ್ನ ಧರ್ಮದ ದಾರಿಯಲ್ಲಿ ನಾನು ಜೊತೆಗಿದ್ದೇನೆ. ಲೋಕದ ಮಾತುಗಳಿಗೆ ಕಿವಿಕೊಡು, ಆದರೆ ಆತ್ಮದ ಮಾತು ಕೇಳು. ನಿನ್ನ ಒಳಗಿನ ಯುದ್ಧವನ್ನು ಗೆದ್ದರೆ ಜಗತ್ತು ಸೋಲುತ್ತದೆ. ನಿನ್ನ ಶ್ರದ್ಧೆ ನಿನ್ನನ್ನು ಉಳಿಸುತ್ತದೆ. ಕರ್ಮದಿಂದ ಓಡಿ ಹೋಗಲು ಸಾಧ್ಯವಿಲ್ಲ, ಆದರೆ ಕರ್ಮವನ್ನು ಶುದ್ಧಗೊಳಿಸಬಹುದು. ನಿನ್ನ ಜೀವನ ನನ್ನ ಲೀಲೆಯ ಭಾಗ. ನಿನ್ನ ಭಾರ ನನ್ನ ಮೇಲೆ ಇಡು, ಹೃದಯ ಹಗುರವಾಗುತ್ತದೆ. ನಿನ್ನ ಧೈರ್ಯವೇ ನನ್ನ ಆಶೀರ್ವಾದ. ನಿನ್ನ ತಪ್ಪುಗಳನ್ನು ನಾನು ಸ್ವೀಕರಿಸುತ್ತೇನೆ, ಪಶ್ಚಾತ್ತಾಪ ಇದ್ದರೆ ಸಾಕು. ನಿನ್ನ ಜೀವನಕ್ಕೆ ಅರ್ಥ ಕೊಡುವುದು ನೀನು ಮಾಡಿದ ಧರ್ಮ. ನಿನ್ನ ಶಾಂತಿಯಲ್ಲೇ ನನ್ನ ವಾಸ. ನಿನ್ನ ಬದುಕು ಇತರರಿಗೆ ಬೆಳಕಾಗಲಿ. ನಿನ್ನ ಕಷ್ಟಗಳು ನಿನ್ನ ಕಥೆಯನ್ನು ಪವಿತ್ರಗೊಳಿಸುತ್ತವೆ. ನಿನ್ನ ಮನಸ್ಸು ಸ್ಥಿರವಾದಾಗ ಜಗತ್ತು ಶಾಂತವಾಗುತ್ತದೆ. ನಿನ್ನ ಭಕ್ತಿ ಮಾತಲ್ಲ, ನಡೆಯಾಗಲಿ. ನಿನ್ನ ಜೀವನ ನನ್ನ ಮೇಲಿನ ನಂಬಿಕೆಯ ಸಾಕ್ಷಿಯಾಗಲಿ. ನಿನ್ನ ಹೃದಯವನ್ನು ತೆರೆ, ನಾನು ಅಲ್ಲಿ ಇದ್ದೇನೆ. ನಿನ್ನ ಜೀವನದಲ್ಲಿ ನಾನು ಇಲ್ಲದ ಕ್ಷಣವೇ ಇಲ್ಲ. ನಿನ್ನ ಧರ್ಮವೇ ನಿನ್ನ ರಕ್ಷೆ. ಶರಣಾಗತಿ ದುರ್ಬಲತೆ ಅಲ್ಲ, ಅದು ಪರಮಶಕ್ತಿ. ಕೃಷ್ಣನ ದಯೆ ನಮಗೆಲ್ಲರಿಗೂ ಇರಲಿ ಅಂತ ಹೇಳ್ತಾ ಇಲ್ಲಿವರೆಗೆ ಕೇಳಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.